ಕೋಲ್ಹಾಪುರದ ಹೊಸ ಅರಮನೆ ಕಲ್ಲಿನಲ್ಲಿ ಕೆತ್ತಿದೆ ಇತಿಹಾಸದ ಕಥೆ. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ರೋಹಿತ್. ನಾನು ಹೇಳ್ತಿರೋದು ಕೋಲ್ಹಾಪುರದ ನ್ಯೂ ಪ್ಯಾಲೇಸ್ ಇತಿಹಾಸದ ಕಥೆ. ಇದು ಛತ್ರಪತಿ ಸಾಹು ಮಹಾರಾಜ್ ಅವರ ಘನತೆ ಮತ್ತು ದೂರದೃಷ್ಟಿಯ ಸಾಕ್ಷಿ. ಇದರ ನಿರ್ಮಾಣ ಅಷ್ಟು ಸುಲಭವಾಗಿರಲಿಲ್ಲ. ಬರೋಬ್ಬರಿ 7 ವರ್ಷಗಳ ಕಾಲ 1877ರಿಂದ ಹಿಡಿದು 1884ರವರೆಗೂ ಇದರ ಕಟ್ಟಡ ಕೆಲಸ ನಡೀತಾ ಇತ್ತು. ಈ ಅರಮನೆ ವಿಶೇಷತೆ ಏನ್ ಗೊತ್ತಾ? ಇದರ ವಾಸ್ತುಶಿಲ್ಪ ಒಂದೇ ಶಿಲೆಯಲ್ಲಿಲ್ಲ, ಬದಲಿಗೆ 3 ಶಿಲೆಗಳ ಸುಂದರ ಸಮ್ಮಿಲನ. ಅದು ಯಾವ್ಯಾವಪ್ಪ ಅಂದ್ರೆ ಬ್ರಿಟಿಷರ ಗೋಥಿಕ್ ಶೈಲಿಯ, ಮೊಘಲರ ಮತ್ತು ಇಲ್ಲಿ ಸ್ಥಳೀಯ ಮರಾಠರ ಶೈಲಿಗಳ ಅದ್ಭುತವಾಗಿ ಬರುತ್ತಿವೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಾವು ಬಂದೆವು ಕೋಲ್ಹಾಪುರ್ ನ್ಯೂ ಪ್ಯಾಲೇಸ್. ಇಲ್ಲಿ ಬರ್ಬೇಕಾದ್ರೆ ಕೋಲ್ಹಾಪುರ್ ಬಸ್ ಸ್ಟ್ಯಾಂಡ್ ಇಂದ ಒಂದು ಆಟೋ ಹಿಡ್ಕೋರಿ. ಆಟೋದಾಗ ನ್ಯೂ ಪ್ಯಾಲೇಸ್ ಅಂತ ಹೇಳಿದ್ಮೇಲೆ ಅವ್ರು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬರ್ತಾರೋ. ಒಂದ್ ಟಿಕೆಟ್ ಎಷ್ಟಪ್ಪ ಅಂದ್ರೆ ಅಲ್ಲಿಂದ ಇಲ್ಲಿ ಬರಾಕ ಒಬ್ಬರಿಗಾದ್ರೆ 50 ರೂಪಾಯಿ ತಗೋತಾರ. ಅಂದ್ರೆ ಇಲ್ಲಿ ಒಳಗೆ ಹೋಗ್ಬೇಕಾದ್ರೆ ಇಲ್ಲಿ ಹೊರಗೆ ಬಸ್ ಸ್ಟ್ಯಾಂಡ್ದಾಗ 40 ರೂಪಾಯಿ ಸ್ವಲ್ಪ ತುಟ್ಟಿ ಕೊಡ್ತಾರು. ಒಳಗಂತೂ ಒಳಗ್ ಮಸ್ತ್ ಐತಿ. ಅದ್ರ ಏನ್ ಪ್ರಾಬ್ಲಮ್ ಅಪ್ಪ ಅಂದ್ರ ಒಳಗೆ ನಿಮ್ಗ ಫುಡ್ ಫಲ ಹೊಡಿತು ಅಷ್ಟ. ನೀವು ಗಮನಿಸಿ, ಇಡೀ ಕಟ್ಟಡವು ಅಷ್ಟಭುಜಾಕೃತಿಯ ಲೆಫ್ಟ್ ಆಂಗಲ್ ವಿನ್ಯಾಸವಾಗಿದೆ. ಇಡೀ ಅರಮನೆಯ ಮಧ್ಯಭಾಗದಲ್ಲಿ ಎದ್ದು ನಿಂತಿರುವುದು 80 ಅಡಿ ಭವ್ಯವಾದ ಗಡಿಯಾರದ ಗೋಪುರ. ಈ ಗೋಪುರದ ಗಂಟೆಗಳು ಇಂದಿಗೂ ಸರಿಯಾದ ಸಮಯವನ್ನು ಹೇಳುತ್ತಾ ಅಂದಿನ ಕಾಲದ ನಿಖರತೆಯನ್ನು ನೆನಪಿಸುತ್ತವೆ. ಇವಾಗ ಈ ಅರಮನೆ ಸಹಾಜಿ ಮ್ಯೂಸಿಯಂ ಆಗಿ ಪರಿವರ್ತಿಸಲಾಗಿದೆ. ಈ ಅರಮನೆ ಒಳಗಡೆ ಹೋದಾಗ ನೋಡಕ್ಕೆ ಏನೇನು ಸಿಗುತ್ತಪ್ಪ ಅಂದ್ರೆ, ಇಲ್ಲಿ ನೀವು ಕೋಲ್ಹಾಪುರದ ರಾಜ ಮನೆತನದವರು ಅವರು ಬಳಸುತ್ತಿದ್ದ ಆಯುಧಗಳು, ರಾಜ್ಯ ವಸ್ತುಗಳು, ಅಲಂಕಾರ ಆಭರಣಗಳು ಮತ್ತು ಮಹಾರಾಜರು ಭೇಟಿಯಾಡಿದ ಟ್ರೋಫಿಗಳನ್ನು ನೀವು ಇಲ್ಲಿ ನೋಡಬಹುದು.
ಮುಖ್ಯ ಆಕರ್ಷಣೆ ಏನೆಂದರೆ ದರ್ಬಾರ್ ಹಾಲ್. ವಿಶಾಲವಾದ ಸಂಭಾಗನದ ಗೋಡೆಗಳಲ್ಲಿರುವ ಬಣ್ಣದ ಗಾಜಿನ ಕಿಟಕಿಗಳನ್ನು ನೋಡಿ, ಅವುಗಳು ಛತ್ರಪತಿ ಶಿವಾಜಿ ಮಹಾರಾಜ ಜೀವನದ ಪ್ರಮುಖ ಘಟನೆಗಳನ್ನು ಸುಂದರವಾಗಿ ಚಿತ್ರಿಸಲಾಗಿದೆ. ಆ ಬಣ್ಣದ ಬೆಳಕು ಅಂದ್ರೆ ಕಿಟಕಿಯ ಬಣ್ಣದ ಬೆಳಕು ದರ್ಬಾರ್ ಹಾಲ್ ನಲ್ಲಿ ಬಿದ್ದಾಗ ರಾಜವೈಭವದ ಚಿತ್ರಣವೇ ನಿಮ್ಮ ಕಣ್ಣು ಮುಂದೆ ನಿಲ್ತದೆ. ಇಷ್ಟೆಲ್ಲಾ ಇತಿಹಾಸ ಕಲಾ ವೈಭವವನ್ನು ಹೊಂದಿರುವ ಈ ನ್ಯೂ ಪ್ಯಾಲೇಸ್ ಈಗ ಮ್ಯೂಸಿಯಂ ಅಲ್ಲದೆ ಇಂದಿಗೂ ಸಹ ಕೋಲ್ಹಾಪುರದ ರಾಜಮನೆತನದವರು ವಾಸಸ್ಥಾನವಾಗಿದೆ. ನಿಜಕ್ಕೂ ಇದೊಂದು ಇತಿಹಾಸದ ಮಹಾಕಥೆ.